ಬುಧವಾರ ಸಂಜೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಿದ್ದಾರೆ ರಾಜಭವನದಲ್ಲಿ ನಡೀತಾ ಇರುವಂತಹ ಸರಳ ಕಾರ್ಯಕ್ರಮದಲ್ಲಿ. ಆದರೆ ಬುಧವಾರ ಪದಗ್ರಹಣಕ್ಕೆ ಡಿಸಿಎಂ ಪಟ್ಟಾಭಿಷೇಕ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಕೂಗು ಹೆಚ್ಚಾಗಿದೆ. ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಭಾವಿ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ಲ. ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಬಗ್ಗೆ ಮುಂದೆ ನೋಡೋಣ, ಅಗತ್ಯ ಇದ್ರೆ ಮುಂದೆ ತೀರ್ಮಾನ ಮಾಡೋಣ ಎಂದಿದ್ದಾರೆ ಡಿಕೆಶಿ. 3 ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿದ್ದರಾಮಯ್ಯ ಒಲವನ್ನ ತೋರಿಸಿದ್ದಾರಂತೆ. ಕ್ಲಾರಿಟಿ ಇಲ್ಲದಕ್ಕೆ ಬುಧವಾರದ ಒಳಗೆ ಡಿಸಿಎಂ ಹುದ್ದೆ ಸೃಷ್ಟಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಸ್ಥಾನಕ್ಕೆ ಒಬಿಸಿ ಸಮುದಾಯವೂ ಕೂಡ ರೇಸ್ಗೆ ಬರುವಂತಹ ಸಾಧ್ಯತೆ ಇದೆ. ಮುಂದಿನ 2 ವರ್ಷಗಳ ಕಾಲ ಈ ನೂತನ ಸರ್ಕಾರ ಆಡಳಿತವನ್ನ ಮಾಡುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಡಿಸಿಎಂ ವಿಚಾರವಾಗಿ ನಾಯಕತ್ವ ಬದಲಾವಣೆಯ ನಂತರದಲ್ಲಿ ಪ್ರತಿದಿನ ಚರ್ಚೆಯಾಗ್ತಾ ಇತ್ತು. ಬಟ್ ಡಿಕೆ ಶಿವಕುಮಾರ್ ಅವರಿಗೆ ಆಸಕ್ತಿ ಇಲ್ಲ ಅನ್ನುವಂತ ಮಾಹಿತಿ. ಇಫ್ ಇನ್ ಕೇಸ್ ಹೈಕಮಾಂಡ್ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಜನರನ್ನ ಮಾಡಬಹುದು, ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯತೆಯನ್ನ ಕೊಡಬಹುದು, ಅದರ ಜೊತೆಗೆ ಹಿರಿಯ ಸಚಿವರುಗಳು ಕೂಡ, ಅಂದ್ರೆ ಸಚಿವರಾಗಿದ್ದವರು ಕೂಡ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದವರು ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದಂಡಾಗಿ ಬರ್ತಿದ್ದಾರೆ. ಯಾವ ಲೆಕ್ಕಾಚಾರವನ್ನ ಇಟ್ಕೊಂಡು ಏನು ಮಾತುಕತೆಗಳು ನಡೀತಾ ಇವೆ ಅಂತ ಹೇಳಿ ಮಂಜುನಾಥ್. ವಿದ್ಯಾಶ್ರೀ ಏನು ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿಸಿಎಂಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದರೆ ಪ್ರಮುಖವಾಗಿ ಡಿಸಿಎಂ ಆಯ್ಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿರುವಂಥ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಆ ರೀತಿಯ ಪರಿಸ್ಥಿತಿ ಬೇಡ, ಸದ್ಯಕ್ಕೆ ಡಿಸಿಎಂ ಹುದ್ದೆ ಸೃಷ್ಟಿ ಬೇಡ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಸಮುದಾಯವಾರು ಒಂದು ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ಕೊಡೋದ್ರಿಂದ ಉಳಿದ 4 ಸಮುದಾಯಗಳು, ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತ ಈ ಒಂದು ಸಮುದಾಯಗಳಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅನ್ನೋದ್ರಲ್ಲಿ ಪಟ್ಟಣ ಹಿಡಿದಿರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಅವರು ನಿರ್ಧಾರದಂತೆ ಸದ್ಯಕ್ಕೆ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರೋದ್ರಿಂದ ಸದ್ಯಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಡಿಸಿಎಂ ಹುದ್ದೆ ಇರುವಂಥ ಸಚಿವರುಗಳು ಅಥವಾ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ, ಅಂದರೆ ಸಿದ್ದರಾಮಯ್ಯ ಅವರ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಂದರೆ ಲಿಂಗಾಯತರಿಗೆ ಒಂದು KPCC ಹುದ್ದೆ ಕೊಟ್ಟರೆ ಹಿಂದುಳಿದ ಮತ್ತು ದಲಿತ ಅಲ್ಪಸಂಖ್ಯಾತರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದರೆ ಈ ಏನು ಅಲ್ಪಸಂಖ್ಯಾತ ಹಿಂದುಳಿದ ಜೊತೆಗೆ ಲಿಂಗಾಯತರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿರುವಂಥದ್ದು ಹೈಕಮಾಂಡ್ ನಾಯಕರ ಜೊತೆಗೆ. ಆದರೆ ಇದ್ಯಾವುದು ಕೂಡ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈ ಒಂದು ಗೊಂದಲ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಏನು ಹೈಕಮಾಂಡ್ ನಾಯಕರು ಮತ್ತಷ್ಟು ಕಾಲಾವಕಾಶ ತೆಗೆದುಕೊಂಡು ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇರುವಂಥದ್ದು. ಆದರೆ ಬುಧವಾರದೊಳಗಡೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥದ್ದು ಬಹಳ ಡೌಟ್ ಅಂತ ಹೇಳಲಾಗ್ತಿರುವಂಥದ್ದು ವಿದ್ಯಾಶ್ರೀ. ಅದ್ರ ಜೊತೆಗೆ ಏನು ಬೆಳಗ್ಗೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ಬಹುತೇಕ ಮಾಜಿ ಸಚಿವರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದಷ್ಟು ಮಾತುಕತೆಯನ್ನು ಮಾಡಿರುವಂಥದ್ದು. ಎಲ್ರಿಗೂ ಕೂಡ ತಾವು ಸಚಿವರಾಗಬೇಕು ಅನ್ನೋ ಒಂದು ಆಕಾಂಕ್ಷೆಗಳು ಇರುವಂಥದ್ದು. ಅದರಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, KH ಮುನಿಯಪ್ಪ, ಮಂಕಳ್ ವೈದ್ಯ, ಮಧು ಬಂಗಾರಪ್ಪ ಸೇರಿದಂತೆ ಹಲವು ಹಿರಿಯ ಸಚಿವರುಗಳು ಕೂಡ ಭೇಟಿ ಮಾಡಿ ಒಂದಷ್ಟು ಚರ್ಚೆನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸೋದು ನಿಟ್ಟಿನಲ್ಲಿ ಬಂದಿದ್ರು ಕೂಡ ಎಲ್ಲ ಒಂದು ಕಡೆ ತಮಗೂ ಕೂಡ ಮುಂದಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡ ಇರುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಆದರೆ ಏನು ಡಿ ಕೆ ಶಿವಕುಮಾರ್ ಅವರ ನಿವಾಸ ಸದ್ಯಕ್ಕೆ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಎಲ್ಲರೂ ಕೂಡ ಎಲ್ಲ ನಾಯಕರುಗಳು, ಶಾಸಕರು ಕೂಡ ಬಂದು ತಮ್ಮ ಏನು ಸಚಿವ ಸಂಪುಟದಲ್ಲಿ ತಮ್ಮನ್ನು ಕೂಡ ಸೇರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಡ ಇರುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.